ನಾವು ನಮಗೆ ಕಮ್ಮಿ ಸಂಬಳ ಅಥವಾ ಕಮ್ಮಿ ಆದಾಯ ಇದ್ದಾಗಲೂ ನಮ್ಮ ತಂದೆ ಅಥವಾ ತಾಯಿಗೆ ಮಾಡಿದ್ದನ್ನು ನಾವು ಮನ್ಸಿಗೆ ಹಚ್ಕೊಳ್ಳಲ್ಲ, ಕೊಡಲಿಲ್ಲ ಅಂದರೆ ನಡೆಯುತ್ತೆ. ಹಾಗೆಯೇ ನಮಗೆ ತಕ್ಕ ಮಟ್ಟಿಗೆ ಆದಾಯ ಇದ್ದು ನಮಗೆ ನಮ್ಮದೇ ಆದ ಕಮಿಟ್ಮೆಂಟ್ಸು EMIಗಳು ಇದ್ದರೂ ನಾವು ಮಾಡಿದ್ದನ್ನು ನಾವು ಅಷ್ಟು ಮನ್ಸಿಗೆ ಹಚ್ಕೊಳ್ಳಲ್ಲ, ನಾವು ಅಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಯಾವ ಸಿಚುವೇಷನಲ್ಲಿ ತುಂಬ ಬೇಜಾರಾಗುತ್ತೆ ಗೊತ್ತಾ? ಇದು ತುಂಬ ಕಾಮನ್ ಸಿನಾರಿಯೋ. ಬಹಳ ಮನೆಗಳಲ್ಲಿ ಹಿಂದೆ ನಡೆದಿದೆ ಮತ್ತು ಇವಾಗಲೂ ನಡೀತಾ ಇರೋ ಸಿನಾರಿಯೋ ಯಾವುದಪ್ಪ ಅಂದರೆ, ಈ ಮನೆಗಳಲ್ಲಿ ತಂದೆ ಇರೋದಿಲ್ಲ, ತಾಯಿ ಒಬ್ಬಳೇ ಇರ್ತಾಳೆ. ಹಾಗೆ ಪೆನ್ಷನ್ನು, ಮನೆ ಬಾಡಿಗೆ ಇತ್ಯಾದಿ ಇತ್ಯಾದಿ ಬರುತ್ತೆ. ಆದ್ರೂ ಆಕೆ ಒಬ್ಬ ಮಗನ ಕೈಲಿ ಖರ್ಚು ಮಾಡಿಸಿ, ಕೆಲವೊಂದು ಸಂದರ್ಭದಲ್ಲಿ ಮಗಳು ಇರ್ಬೋದು, ಈ ಮಗನ ಕೈಲಿ ಖರ್ಚು ಮಾಡಿಸಿ ಸಾಲಗಳು ಹೊರಿಸಿ ಒಂದು ಜಮೀನಲ್ಲಿ ಬೋರ್ವೆಲ್ ಹಾಕ್ಸೋದಿರ್ಬೋದು, ಅಥವಾ ಕಾಂಪೌಂಡ್ ಹಾಕ್ಸೋದಿರ್ಬೋದು, ಅಥವಾ ಮೇಲ್ಗಡೆ ಕಟ್ಸೋದಿರ್ಬೋದು, ಮನೆ ರಿಪೇರಿ, ರಿನ್ಯೂವೇಷನ್, ಏನೇ ಖರ್ಚು ಬಂದರೂ ಈ ಮಗನ ಕೈಲಿ ಅಥವಾ ಮಗಳ ಕೈಲಿ ಖರ್ಚು ಮಾಡಿಸಿ ಇನ್ನೊಂದು ಮಗ ಅಥವಾ ಮಗಳಿಗೆ ಗಂಟು ಕಟ್ಟಿ ಕೊಡೋದು. ಈ ಸಿನಾರಿಯೋ ಮಗ ಮಗಳಿದ್ದಾಗ ತುಂಬ ಕಾಮನ್ ಆಗುತ್ತೆ. ತಂದೆ ಇರೋದಿಲ್ಲ, ಮಗನ ಹಿರಿದು ಬಡಿದು ಬ್ಯಾಗ್ ಹಾಕ್ಕೊಂಡು ಅವನನ್ನು ಬೀದಿಗೆ ನಿಲ್ಲಿಸಿ ಅವನ ಕೈಲಿ ಎಲ್ಲ, ಅವನ ತಲೆ ಮೇಲೆ ಎಲ್ಲ ಸಾಲನೂ ಹೊರಿಸಿ ಮಗಳಿಗೆ ಎಲ್ಲ ಗಂಟು ಮಾಡಿಕೊಟ್ಟು ಕೊನೆಗೆ ಪ್ರಾಪರ್ಟಿ ಸಹ ಮಗಳಿಗೆ ಬರೆದು ಹೋಗಿರುವ ಅಥವಾ ಬರೆದಿರುವ, ಅವರಿಬ್ಬರು ಲಿಟಿಗೇಷನಲ್ಲಿ ಕೋರ್ಟಲ್ಲಿ ಕಿತ್ತಾಡ್ತಾ ಇರುವ ಸಂದರ್ಭಗಳು ನಮ್ಮ ಮುಂದೆ ತುಂಬ ಇದೆ. ಮತ್ತು ನೀವು ಪರ್ಸ್ನಲಾಗಿ ಬರೋ ಅಗತ್ಯ ಇಲ್ಲ. ನಾನು ಒಬ್ಬಳೇ ಮಗಳು, ಐ ಆಮ್ ದ ಸಿಂಗಲ್ ಚೈಲ್ಡ್. ನಮ್ಮ ಯಜಮಾನರು ತಂಗಿ ಇಲ್ಲ, ಒಬ್ಬರೇ ಅಣ್ಣ ಇರೋದು. ಡಿಸ್ಕ್ಲೈಮರ್ ಹಾಕ್ಬಿಡ್ಬೇಕಲ್ಲ.